ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆರ್ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ. ಇವತ್ತಿನ ವಿಡಿಯೋದಲ್ಲಿ ಒಂದು ಬುಟ್ಟ ಡಿಸೈನನ್ನು ತೋರಿಸ್ಕೊಡ್ತಿದ್ದೀನಿ. ತುಂಬಾ ಇಂಪಾರ್ಟೆಂಟ್ ಡಿಸೈನ್ ಇದು. ಮಿಸ್ ಮಾಡ್ಕೊಳ್ದೆ ಎಲ್ಲೂ ಸ್ಕಿಪ್ ಮಾಡದಂತೆ ವಿಡಿಯೋನ ನೋಡಿ ಒಂದು ತಿಲಕ ಶೇಪ್ ಅಂತಲೇ ಹೇಳ್ಬೋದು, ಸ್ಲೀವ್ಸ್ ಡಿಸೈನ್ಸ್ ಅಂತಲೇ ಹೇಳ್ಬೋದು. ನೋಡಿ, ಫಸ್ಟು ಸಣ್ಣ ಸಣ್ಣ ಡಿಸೈನನ್ನೇ ಕಲಿಬೇಕಾಗತ್ತೆ ನೀವು. ಅದಕ್ಕೋಸ್ಕರ ತೋರಿಸ್ಕೊಡ್ತಿದ್ದೀನಿ. ಇದು ವರ್ಕ್ ಮಾಡಿದಾಗ ತುಂಬಾ ಗ್ರ್ಯಾಂಡಾಗೇ ಬರುತ್ತೆ ಈ ಡಿಸೈನು. ಹಾಗಿದ್ರೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂತೆ ಈ ವಿಡಿಯೋನ ನೋಡಿ ಅಂತ ಹೇಳ್ತಾ ಈಗ ಶುರು ಮಾಡೋಣ. ಈ ವರ್ಕ್ಗಳೆಲ್ಲ ನಿಮಗೆ ಬ್ಲೌಸಲ್ಲಿ ಪ್ರೊಫೆಷನಲ್ ಆಗಿ ವರ್ಕ್ ಮಾಡುವಾಗ ತುಂಬಾ ಹೆಲ್ಪ್ ಆಗುತ್ತೆ. ಹಾಗಾಗಿ ವಿಡಿಯೋನ ಎಲ್ಲೂ ಮಿಸ್ ಮಾಡ್ಕೊಳ್ಬೇಡಿ. ಆ್ಯಸ್ ಇಟ್ ಈಸ್ ನೀಡಲನ್ನು ತಗೊಂಡು ನಾನು ಜರಿ ಥ್ರೆಡ್ಡಲ್ಲಿ ಇದನ್ನು ವರ್ಕ್ ಮಾಡ್ಕೋತಾ ಇದ್ದೀನಿ. ಫಸ್ಟು ನಾನು ಜರಿ ಥ್ರೆಡ್ಡಲ್ಲಿ ಇದನ್ನು ಲಾಕ್ ಮಾಡ್ಕೋತೀನಿ. ಲಾಕ್ ಮಾಡ್ಕೊಂಡಿದ್ದಾದ ನಂತರ ನೋಡ್ಬೋದು, ಈ ರೀತಿ ಫಸ್ಟು ನಾನು ಮಾಡುವಂಥದ್ದು ಜರಿ ಥ್ರೆಡ್ಡಲ್ಲಿ ಔಟ್ಲೈನನ್ನು ಕೊಟ್ಕೋತಾ ಇದ್ದೀನಿ. ಔಟ್ಲೈನ್ ಕೊಟ್ಟಾದ ನಂತರ ನಾವೇನು ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರ ವಿಡಿಯೋನ ಕೊನೆವರೆಗೂ ನೋಡಿ. ತುಂಬಾ ಹೆಲ್ಪ್ ಆಗುತ್ತೆ. ಯಾಕೆ ಅಂದರೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ಬುಟ್ಟ ಡಿಸೈನ್ಸ್ಗಳು ಇವೆಲ್ಲ ನಿಮಗೆ ವರ್ಕ್ ಮಾಡುವಾಗಲೇ ತುಂಬಾ ಹೆಲ್ಪನ್ನು ಮಾಡ್ತವೆ. ನಿಮಗೆ ತುಂಬಾ ಇದರಿಂದ ನೀವು ಕಲಿಯುವಂಥದ್ದು ತುಂಬಾ ಇರುತ್ತೆ. ಜೊತೆಗೆ ನೀವು ಒಂದು ಬ್ರೈಡಲ್ ಡಿಸೈನ್ ಮಾಡಬೇಕಂತಂದಾಗ್ಲೂ ಇದು ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಹಾಗಾಗಿ ಆದಷ್ಟು ಎಲ್ಲ ವೀಡಿಯೋಸ್ಗಳನ್ನು ಚೆನ್ನಾಗಿ ನೋಡಿ ಅಬ್ಸರ್ವ್ ಮಾಡ್ಕೋಬೇಕು. ಯಾವ ರೀತಿ ಮಾಡ್ತಿದ್ದಾರೆ, ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ತಿಳ್ಕೊಂಡ್ರೆ ನೀವು ಆರಾಮಾಗಿ ನೀವು ಮುಂದಿನ ಕ್ಲಾಸ್ಗಳನ್ನು ನನ್ನ ಮುಂದಿನ ಕ್ಲಾಸ್ಗಳಿರುತ್ತಲ್ಲ ಅವೆಲ್ಲನೂ ಕಲಿಯೋದಕ್ಕೂ ತುಂಬಾ ಈಸಿ ಆಗುತ್ತೆ. ನೀವು ಇದೆಲ್ಲ ಬುಟ್ಟ ಡಿಸೈನನ್ನು ತೋರಿಸ್ತೀನಲ್ಲ, ಅದನ್ನು ನಾವು ಎಲ್ಲ ಬ್ಲೌಸ್ಗೆ ಮಾಡುವಂಥ ಡಿಸೈನ್ಸ್ಗಳೇ. ನಾನು ಬ್ಲೌಸ್ಗೆ ಮಾಡುವಾಗ ಎಲ್ಲ ಬ್ಲೌಸ್ ಡಿಸೈನ್ಸನ್ನು ಅಪ್ಲೋಡ್ ಮಾಡೋದಕ್ಕಾಗಲ್ಲ. ಹಾಗಾಗಿ ನಾನು ಟೈಮ್ ಸಿಕ್ಕಾಗ ಯಾವೆಲ್ಲ ಡಿಸೈನನ್ನು ಮಾಡಬಹುದು, ಇದರಲ್ಲಿ ಎಷ್ಟೆಲ್ಲ ನೀವು ಕಲಿಯಬಹುದು ಅನ್ನೋದನ್ನು ಅಬ್ಸರ್ವ್ ಮಾಡ್ಕೊಳ್ಳಿ. ನೋಡಿ, ಈಗ ಒಂದು ಎಂಡು ನಾಟನ್ನು ಮಾಡ್ತಿದ್ದೀನಿ. ಎಂಡು ನಾಟ ಆಯಿತು. ಈಗ ಪುನಃ ಇಲ್ಲಿಂದ ತಗೊಳ್ಳೋಣ. ಇಲ್ಲಿಂದ ತಗೊಂಡು ಪುನಃ ಆ್ಯಸ್ ಇಟ್ ಈಸ್ ಇದೇ ರೀತಿ ಮಾಡ್ಕೊಂಡು ಹೋಗೋದು. ಫುಲ್ಲು ಇದೇ ರೀತಿ ಮಾಡ್ಕೊಂಡು ಹೋಗೋದು ತೋರಿಸ್ತೀನಿ. ಈಗ ನೋಡ್ಬೋದು, ಔಟ್ಲೈನೆಲ್ಲ ಆಗಿದೆ. ನಾನು ಇದೇ ಜರಿ ಥ್ರೆಡ್ಡಿಂದ ನಾನು ಈಗ ಇದಕ್ಕೆ ಫಿಲ್ಲನ್ನು ಮಾಡ್ತೀನಿ. ಯಾವ ರೀತಿ ಬರುತ್ತೆ, ಜೊತೆಗೆ ನೆಕ್ಸ್ಟ್ ನಾನು ಏನೆಲ್ಲ ಟಿಪ್ಸನ್ನು ತಗೋತೀನಿ ಇದಕ್ಕೆ ಅನ್ನೋದನ್ನು ನೀವು ನೋಡೋದಾದರೆ ಕೊನೆವರೆಗೂ ವಿಡಿಯೋನ ನೋಡಿ. ಯಾವ ರೀತಿ ಬಂದಿದೆ ವಿಡಿಯೋ ಅನ್ನೋದು ನಿಮಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಜೊತೆಗೆ ಇವೆಲ್ಲ ಬ್ರೈಡಲ್ ಡಿಸೈನನ್ನು ನಾವು ಯಾವುದೆಲ್ಲ ಡಿಸೈನ್ಗೆ ಅಪ್ಲೈ ಮಾಡ್ಬೋದು ಅನ್ನೋದನ್ನು ನೀವು ತಿಳ್ಕೊಳ್ತಾ ಹೋಗ್ತೀರಾ. ಹಾಗಾಗಿ ನೋಡಿ, ಇದು ಯಾವ ಸ್ಟಿಚ್ ಹೇಳಿ, ನಾನೀಗಾಗಲೇ ಇದನ್ನು ಹೇಳ್ಕೊಟ್ಟಿದ್ದೀನಿ. ಇದು ಯಾವ ಸ್ಟಿಚ್ ಅಂತಂದರೆ ಲೋಡ್ ಸ್ಟಿಚ್ಚು. ಇದು ಫ್ಲಾಟ್ ಲೋಡ್ ಸ್ಟಿಚ್ಚನ್ನು ನಾನು ಇದರಲ್ಲಿ ಮಾಡ್ತಾ ಇರುವಂಥದ್ದು. ಎಂಬೋಸ್ಡ್ ಲೋಡ್ ಸ್ಟಿಚ್ಚು ಅಂದರೆ ಡಿಸೈನ್ಗಳಲ್ಲಿ ನೆಕ್ಸ್ಟ್ ನಾನು ತೋರಿಸ್ಕೊಡ್ತಾ ಹೋಗ್ತೀನಿ. ಎಂಬೋಸ್ಡ್ ಸ್ಟಿಚ್ಚನ್ನು ಹೇಗೆ ನಾವು ಕಲಿಯೋದು ಅನ್ನೋದಾದರೆ ಮುಂದಿನ ವೀಡಿಯೋಸ್ಗಳಲ್ಲಿ ಇಂಟ್ರೆಸ್ಟ್ ಇದ್ದರೆ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಅದನ್ನು ತೋರಿಸ್ಕೊಡೋದಕ್ಕೆ ಇಷ್ಟಪಡ್ತೀನಿ. ನೋಡಿ, ಈ ರೀತಿ ಮಾಡ್ಕೊಳ್ತಾ ಹೋಗೋದು. ನೀವೆಷ್ಟು ಪ್ರಾಕ್ಟೀಸನ್ನು ಮಾಡ್ತೀರಾ ಅಷ್ಟು ನಿಮ್ಮ ಏನು ಕೆಲಸ ಇದೆ ಅದು ಬೆಟರ್ ಆಗ್ತಾ ಹೋಗುತ್ತೆ. ಹಾಗಾಗಿ ನೀವು ಆದಷ್ಟು ಈ ಎಲ್ಲ ಕೆಲಸದಲ್ಲೂ ಪ್ರಾಕ್ಟೀಸ್ ಆಗ್ತಾ ಎಕ್ಸ್ಪೀರಿಯನ್ಸ್ ಆಗ್ತಾನೆ ಅದು ನಿಮಗೆ ಒಂದು ಕ್ಲಾರಿಟಿ ಅನ್ನುವಂಥದ್ದು ಬರುವಂಥದ್ದು. ಹಾಗಾಗಿ ನೀವು ಆದಷ್ಟು ಅದರಲ್ಲೂ ಎಕ್ಸ್ಪೆಷಲಿ ಈ ಆರಿ ವರ್ಕ್ ಏನಿದೆಯಲ್ಲ, ಇದರಲ್ಲಿ ನಮಗೆ ತುಂಬಾ ಪ್ರಾಕ್ಟೀಸ್ ಬೇಕಾಗತ್ತೆ. ಅದಕ್ಕೋಸ್ಕರ ಈಗ ನೀವು ಕಟಿಂಗಲ್ಲಿ ಕಲಿಯೋದಾದ್ರೂ ಅಷ್ಟೇ ನಿಮಗೆ ಪ್ರಾಕ್ಟೀಸ್ ಅನ್ನೋದು ತುಂಬಾ ಅಗತ್ಯ ಕೂಡ, ಅವಶ್ಯಕತೆಯೂ ಕೂಡ. ಅದಷ್ಟನ್ನು ನೀವು ಪ್ರಾಕ್ಟೀಸನ್ನು ಮಾಡಿಕೊಂಡ್ರೆ ನಿಮಗೆ ತುಂಬಾ ಈಸಿಯಾಗಿ ಇದು ನಿಮಗೆ ತುಂಬಾ ಈಸಿ ಅಂತ ನಿಮಗೆ ಅನಿಸ್ಬಿಡತ್ತೆ. ಅಷ್ಟು ಕಷ್ಟ ಅಂತ ನಿಮ್ಗೆ ಅನಿಸೋದಿಲ್ಲ. ನೋಡಿ, ಇದು ಲೀವ್ಸ್ ಡಿಸೈನ್ ಆಯಿತು. ನೆಕ್ಸ್ಟ್ ಸೇಮ್ ಇದೇ ರೀತಿ ಮಾಡ್ಕೋಬೇಕು. ನೋಡಿದ್ರಲ್ವ ಯಾವ ರೀತಿ ಮಾಡಿದೆ ಅಂತ. ಅದೇ ರೀತಿಯೇ ಇದರಲ್ಲೂ ಮಾಡ್ಕೊತೀನಿ. ಈ 3 ಲೀವ್ಸ್ ಏನಿದೆಯಲ್ಲ, ಆ 3 ಲೀವ್ಸನ್ನು ಕೂಡ ಇದೇ ರೀತಿಯೇ ಮಾಡ್ಕೋಬೇಕು. ನೋಡಿ, ಈ ರೀತಿ
ಬರುತ್ತೆ. ಈ ರೀತಿ ಮಾಡ್ಕೋಬೇಕಾಗತ್ತೆ. ಈ ರೀತಿ ಮಾಡಿಕೊಂಡಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ಬ್ರೈಡಲ್ ವರ್ಕ್ ಕೂಡ ನಿಮ್ಮ ಬ್ಲೌಸ್ಗಳಿಗೆ ಮಾಡಿದಾಗ ಇದು ತುಂಬ ಬ್ರೈಡಲ್ ಆಗಿ ಕೂಡ ಕಾಣಿಸುತ್ತೆ. ಇವೆಲ್ಲ ಡಿಸೈನನ್ನು ಅಪ್ಲೈ ಮಾಡಿ ನೀವು ಬ್ಲೌಸಲ್ಲಿ ಡಿಸೈನ್ ಮಾಡಿ ಕೊಡ್ತೀರಾ ಅಂತಂದರೆ ಒಂದು ಬ್ಲೌಸ್ಗೆ ವರ್ಕ್ ಮಾಡಿ ಮಿನಿಮಮ್ ಈ ಡಿಸೈನ್ಗೆ ಎಕ್ಸ್ಪೆಷಲಿ ಒಂದು 1000ದಿಂದ 1500ವರೆಗೂ ಈ ಡಿಸೈನನ್ನು ಅಪ್ಲೈ ಮಾಡಿಕೊಂಡು ನಾವು ಮಾಡಬಹುದು. ಇದಕ್ಕೆ ಬಳ್ಳಿ ರೀತಿ ಬರ್ಕೋಬಹುದು, ಡಿಸೈನನ್ನು ಆ ರೀತಿ ಮಾಡ್ಕೋಬೋದು. ತುಂಬಾ ಈಸಿಯಾಗಿ ಬಂದುಬಿಡತ್ತೆ ನೋಡಿ. ಈ ರೀತಿ ನಾನಿದು ಫಿಲ್ ಆದ ನಂತರ ತೋರಿಸ್ತೀನಿ. ವಿಡಿಯೋ ತುಂಬಾ ಲೆಂತಿ ಆಗಿಬಿಡುತ್ತೆ. ಸೇಮ್ ಆ್ಯಸ್ ಇಟ್ ಈಸ್ ಈಗ ಏನು ಮಾಡಿದ್ವು ಅದೇ ರೀತಿ ಇದಿಷ್ಟನ್ನು ಮಾಡ್ಕೊಳ್ಳುವಂಥದ್ದು. ಇಷ್ಟು ರೆಡಿಯಾಗಿದೆ. ಈಗ ನಾನು ಇದಕ್ಕೆ ಈಗ ನೋಡಿ ಔಟ್ಲೈನನ್ನು ಕೊಡ್ತಿದ್ದೀನಿ. ಈಗ ನಾನು ಸಿಲ್ಕ್ ಥ್ರೆಡ್ಡಲ್ಲಿ ಇದಕ್ಕೆ ಔಟ್ಲೈನನ್ನು ಕೊಡುವಂಥದ್ದು. ಕೆಳಗಿಂದನೇ ಮಾಡೋಣ ನೋಡಿ. ಈ ರೀತಿ ಬರುತ್ತೆ. ಇದೆಲ್ಲ ಫುಲ್ಲು ಫಿನಿಷಿಂಗ್ ಆದಮೇಲೆ ಯಾವ ರೀತಿ ಬರುತ್ತೆ ಅಂತ ನೀವೇ ನೋಡ್ಬೋದು. ಎಷ್ಟು ಬ್ರೈಡಲ್ ಆಗಿ ಕಾಣಿಸುತ್ತೆ ಅಂದರೆ ತುಂಬಾ ಬ್ರೈಡಲ್ ಆಗಿ ಕಾಣಿಸುತ್ತೆ. ನಮ್ಮ ಕ್ರಿಯೇಟಿವಿಟಿಗೆ ಬಿಟ್ಟಿದ್ದು ಯಾಕೆ ಅಂದರೆ ಇದಕ್ಕೆ ಬೇಕಂದರೆ ನಾವು ಸಿಲ್ಕ್ ಥ್ರೆಡ್ ಬದಲು ಫಸ್ಟು ನಾವು ಒಂದು ಕಟ್ ಬೀಡನ್ನು ಕೊಟ್ಟು ಡಿಸೈನನ್ನು ಮಾಡಿಕೊಂಡು ನಂತರ ಔಟ್ಲೈನ್ ಆಗಿ ನಾವು ಸಿಲ್ಕ್ ಥ್ರೆಡ್ಡಲ್ಲಿ ಆಪೋಸಿಟ್ ಕಲರಲ್ಲಿ ಕೊಡಬಹುದು. ಇಲ್ಲ ಅಂತಂದರೆ ಇನ್ನೂ ಏನೇನೋ ಕ್ರಿಯೇಟಿವಿಟಿ ನಾವು ಮಾಡ್ತೀವಿ ಅಂತಂದರೆ ಅದು ನಿಮ್ಮ ಕ್ರಿಯೇಟಿವಿಟಿಗೆ ಬಿಟ್ಟಿದ್ದು. ನಾವು ಎಷ್ಟು ಕ್ರಿಯೇಟಿವಿಟಿಯಾಗಿ ಯೋಚನೆ ಮಾಡ್ತೀವೋ ಅಷ್ಟು ಚೆನ್ನಾಗಿ ನಮಗೆ ಡಿಸೈನ್ಸ್ಗಳು ಬರುತ್ತೆ. ಯಾಕೆ ಅಂದರೆ ಈಗ ಟ್ರೆಂಡಲ್ಲಿರುವಂಥದ್ದು ತುಂಬಾ ಹೊಸ ರೀತಿಯ ಡಿಸೈನ್ಸ್ಗಳನ್ನು ಕೇಳ್ತಾರೆ, ಹೊಸತನವನ್ನು ಕೇಳ್ತಾರೆ. ಹಾಗಾಗಿ ನಾವು ಯಾವುದೇ ರೀತಿ ಅದನ್ನು ಮಾಡ್ಯುಲೇಷನ್ ಮಾಡಿದ್ರೂ ಅದು ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ತುಂಬಾ ಚೆನ್ನಾಗಿ ಕೂಡ ಕಾಣಿಸುತ್ತೆ. ಹಾಗಾಗಿ ನಾವು ಯಾವುದೇ ಒಂದು ಡಿಸೈನನ್ನು ಅಲ್ಲಿ ಹೇಗಿದೆ ಹಾಗೆ ಮಾಡೋ ಬದಲು ನಿಮ್ಮ ಸ್ವಂತದಲ್ಲಿ ಏನಾದರೂ ಅದನ್ನು ಬದಲಾಯಿಸ್ಬೋದಾ ಅಥವಾ ಇನ್ನೇನಾದರೂ ಮಾಡಬಹುದಾ ಅನ್ನುವಂಥದ್ದನ್ನು ನೀವು ನೋಡಿಕೊಂಡು ಅದರಲ್ಲಿ ಏನಾದರೂ ಹೊಸದು ಇಂಪ್ರೂವೈಸೇಷನ್ ಮಾಡ್ಕೋಬೋದಾ ಅಂತ ನೋಡಿಕೊಂಡು ಮಾಡ್ಕೋಬೇಕಾಗತ್ತೆ ನೋಡಿ. ಈಗ ಇದನ್ನು ನಾವು ಎಂಡನಾಟನ್ನು ಕೊಡೋಣ. ಎಂಡನಾಟ ಆಯಿತು. ಈಗ ಪುನಃ ಆ್ಯಸ್ ಇಟ್ ಈಸ್ ಪುನಃ ಈಗ ಇಲ್ಲಿ ದಾರನ ತಂದು ಫಸ್ಟ್ ಲಾಕನ್ನು ಮಾಡ್ಕೋಬೇಕು. ಲಾಕನ್ನು ಮಾಡ್ಕೊಂಡಿದ್ದಾದ ನಂತರ ಇದಕ್ಕೆ ಈ ರೀತಿ ನೀಟಾಗಿ ಔಟ್ಲೈನನ್ನು ಕೊಟ್ಕೊಂಡು ಹೋಗೋಣ. ಎಷ್ಟು ಚೆಂದ ಬರುತ್ತೆ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೀವೇ ನೋಡ್ಬೋದು. ತುಂಬ ಈಸಿಯಾಗಿರುವಂಥ ಡಿಸೈನನ್ನು ನಾವು ಹೇಗೆ ಬ್ರೈಡಲ್ಲಾಗಿ ಮಾಡ್ಬೋದು ಅನ್ನೋದನ್ನು ನೀವು ಈ ವಿಡಿಯೋದಲ್ಲಿ ತಿಳ್ಕೊಬಹುದು. ಇದರಲ್ಲಿ ಎಷ್ಟು ಥರ ನೀವು ಕಲ್ತ್ರಿ. ಫಸ್ಟು ಒಂದು ಚೈನ್ ಸ್ಟಿಚ್ಚನ್ನು ಹಾಕಿ ಲಾಕ್ ಹಾಕೋದನ್ನು ಕಲ್ತ್ರಿ. ಜೊತೆಗೆ ಲಾಕ್ ಹಾಕಿದ್ದಾದಮೇಲೆ ಲೋಡ್ ಸ್ಟಿಚ್ಚನ್ನು ಯಾವ ರೀತಿ ಲೀವ್ಸ್ ಡಿಸೈನ್ಗೆ ಲೋಡ್ ಸ್ಟಿಚ್ಚನ್ನು ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಕಲ್ತಿದ್ದೀರಾ. ಹಾಗೆ ಪ್ರತಿಯೊಂದು ವಿಡಿಯೋದಲ್ಲಿ ನೀವು ಕಲಿಯೋದಕ್ಕೆ ತುಂಬಾ ಇರುತ್ತೆ. ಹಾಗಾಗಿ ಆದಷ್ಟು ಎಲ್ಲ ವೀಡಿಯೋಸನ್ನು ನೀವು ಮಿಸ್ ಮಾಡ್ಕೊಳ್ದೆ ನೋಡಬೇಕು ನೋಡಿ. ಹಿಂಗಾದಾಗ ಕೆಳಗಡೆ ದಾರ ಬಂದುಬಿಡುತ್ತೆ ಒಂದೊಂದು ಸತ. ಆಗ ನೀವೇನು ಮಾಡಬೇಕು, ಆ ದಾರನ ಹಂಗೆ ಬಿಟ್ಬಿಟ್ಟು ನೆಕ್ಸ್ಟ್ ದಾರನ ಎತ್ಕೊಂಡು ನಾನು ನನ್ನ ಹಿಂದಿನ ವಿಡಿಯೋದಲ್ಲಿ ನನ್ನ ಪ್ರೀವಿಯಸ್ ಈಗ ರೀಸೆಂಟಾಗಿ ಹಾಕಿರುವಂತಹ ವಿಡಿಯೋದಲ್ಲಿ ನಾನು ಒಂದು ಇಂಪಾರ್ಟೆಂಟ್ ಟಿಪ್ಸನ್ನು ಹೇಳಿದ್ದೀನಿ. ಏನಂದರೆ ಸಿಲ್ಕ್ ಥ್ರೆಡ್ಡಲ್ಲಿ ಸ್ಟಿಚ್ ಮಾಡುವಾಗ ಮಧ್ಯ ದಾರ ಏನಾದರೂ ಕಟ್ಟಾಗೋದ್ರೆ ಹೇಗೆ ನಾವು ಅದನ್ನು ಹೇಗೆ ದಾರನ ತಗೋಬೇಕು, ಜೊತೆಗೆ ನಾವು ಅದನ್ನು ಹೇಗೆ ಕಟ್ಟಾಗಿರುವಂಥ ದಾರನ ಕಾಣದೇ ಇರೋ ರೀತಿ ನಾವು ವರ್ಕನ್ನು ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಟಿಪ್ಸನ್ನು ಕೊಟ್ಟಿದ್ದೀನಿ. ಯಾರಾದರೂ ನೋಡಿಲ್ಲ ಅಂದರೆ ಖಂಡಿತವಾಗ್ಲೂ ಆ ವಿಡಿಯೋನ ನೋಡಿ, ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಈಗ ನೋಡಿ ಇಲ್ಲಿಂದ ಪುನಃ ಇದಕ್ಕೆ ಔಟ್ಲೈನನ್ನು ಕೊಡಬೇಕು. ಬೇಕಂದರೆ ಕೊಟ್ಕೋಬೋದು, ಬೇಡ ಅಂದರೆ ಏನು ಬೇಕಾಗಿಲ್ಲ. ನಾನು ತೋರಿಸ್ತಿದ್ದೀನಿ ಅಷ್ಟೇ. ಇಲ್ಲಿಗೆ ನೀವು ಔಟ್ಲೈನ್ ಬೇಕೋ ಬೇಡವೋ ಅನ್ನೋದನ್ನು ನೀವು ಡಿಸೈಡ್ ಮಾಡ್ಕೋಬೇಕು. ವರ್ಕ್ ಮಾಡುವಾಗ ಅದು ನಿಮಗೆ ಇಷ್ಟ ಆಗತ್ತೆ ಆಗಿಲ್ಲ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ.
ಎಲ್ಲರಿಗೂ ಇಷ್ಟ ಆಗಬೇಕು ಅಂತ ಏನಿಲ್ಲ. ಒಂದೊಂದು ಡಿಸೈನ್ ಮಾಡುವಂಥ ಪ್ಯಾಟ್ರನ್ನು ಕೆಲವ್ರಿಗೆ ಇಷ್ಟ ಆಗಲ್ಲ, ಕೆಲವ್ರಿಗೆ ತುಂಬಾ ಇಷ್ಟ ಆಗುತ್ತೆ. ಹಂಗಾಗಿ ಆದಷ್ಟು ಯಾವ ರೀತಿ ನಮಗೆ ಇಷ್ಟ ಆಗತ್ತೆ ಅದನ್ನು ಯಾವುದನ್ನೇ ಆದ್ರೂ ಬಲವಂತವಾಗಿ ನಾವು ಡಿಸೈನನ್ನು ವೇರ್ ಮಾಡೋದಕ್ಕೂ ಆಗೋದಿಲ್ಲ. ಹಾಗಾಗಿ ನಮಗೆ ಯಾವುದೆಲ್ಲ ಇಷ್ಟ ಆಗತ್ತೆ ಡಿಸೈನ್ಸ್ ಅದನ್ನು ನಾವು ಇದಕ್ಕೆ ಅಪ್ಲೈ ಮಾಡಿಕೊಂಡು ನಮ್ಮ ಸ್ಯಾಟಿಸ್ಫ್ಯಾಕ್ಷನ್ ಹೇಗಿದೆ ಆ ರೀತಿ ನಾವು ಅದನ್ನು ಬದಲಾಯಿಸ್ಕೋಬಹುದು. ಬದಲಾಯಿಸ್ಕೋಂಗಿಲ್ಲ ಅಂತ ಏನಿಲ್ಲ. ಡಿಸೈನನ್ನು ಯಾವ ರೀತಿ ಬೇಕಾದರೂ ನಾವು ಅದನ್ನು ಟರ್ನ್ ಮಾಡ್ಕೋಬಹುದು. ಅದಕ್ಕೆ ನೀವು ಟರ್ನ್ ಮಾಡ್ಕೊಳ್ಳುವಷ್ಟು ತಿಳ್ಕೊಬೇಕು ಅಂದರೆ ಪ್ರತಿಯೊಂದು ವೀಡಿಯೋಸನ್ನು ಫಾಲೋ ಮಾಡಿ, ಮತ್ತು ಜೊತೆಗೆ ಬರೀ ಫಾಲೋ ಮಾಡೋದ್ರೆ ಅಲ್ಲ, ಜೊತೆಗೆ ಪ್ರಾಕ್ಟೀಸನ್ನು ಕೂಡ ಮಾಡಬೇಕಾಗತ್ತೆ. ತುಂಬಾ ನೀಟಾಗಿ ಮಾಡುವಂತಹ ಡಿಸೈನ್ಸ್ ಅಂತಲೇ ಹೇಳ್ಬಹುದು. ಈಗ ನೋಡಿ, ಈಗಾಯಿತು. ಈಗ ಇದಕ್ಕೆ ನಾನು ಔಟ್ಲೈನ್ ಎಲ್ಲ ಕೊಟ್ಟಾಗಿದೆ, ಜೊತೆಗೆ ಇದನ್ನು ಲಾಕೆಲ್ಲ ಆಗಿದೆ. ಈಗ ನೋಡಿದ್ರಲ್ಲ, ಈಗ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದಿನ ಇನ್ನೊಂದು ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಧನ್ಯವಾದಗಳು. ಎಷ್ಟು ಚೆನ್ನಾಗಿದೆ ಡಿಸೈನ್ ಅಂತ ನೋಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.